ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಧನಮಾನ ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಏನು ಫಲ? ಧನಮಾನ ಜೀವಗಳನ್ನ ಬಹುಮಾನವಾಗಿ ಕೊಡ್ತೇನೆ ಎಂದು ದೇವರು ಇಲ್ಲಿ ಹೇಳುವವರಾಗಿದ್ದಾರೆ. ಫಲವಾಗಿ ಕೊಡ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇವತ್ತು ನಾವು ದೀನರಾಗಿ ನಡೆದುಕೊಂಡು ಹೋಗಬೇಕು. ಅಂದ್ರೆ ತಗ್ಗಿಸಿಕೊಂಡು ನಾವು ಇವತ್ತು ನಡೆದು ಹೋಗುವಾಗ ಕರ್ತನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಹೆಚ್ಚಿಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ನಾವು ಯಾವಾಗ ಹೆಚ್ಚಿಸಲ್ಪಟ್ಟವರಾಗಿ ನಾವು ನಡಿತೇವೋ ಆಗ ನಾವು ತಗ್ಗಿಸಲ್ಪಡ್ತೇವೆ. ನಾವು ಯಾವಾಗ ತಗ್ಗಿಸಲ್ಪಟ್ಟವರಾಗಿ ನಾವು ನಡಿತೇವೋ ಕರ್ತನು ನಮ್ಮನ್ನ ಹೆಚ್ಚಿಸಿ ಅಭಿವೃದ್ಧಿಯಾಗಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ನಾವು ಕರ್ತನಿಗೆ ಭಯಪಡಬೇಕು. ಕರ್ತನಿಗೆ ಭಯಪಟ್ಟು ತಗ್ಗಿ ನಡೆದು ಹೋಗುವಾಗ ಕರ್ತನು ನಮಗೆ ಏನ್ ಮಾಡುವವರಾಗಿದ್ದಾರೆ? ಧನ ಮಾನ ಜೀವಗಳನ್ನ ಫಲವಾಗಿ ಕೊಡ್ತೇನೆ ಎಂದು ಜ್ಞಾನೋಕ್ತಿಗಳಲ್ಲಿ ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇವತ್ತು ಅನೇಕ ವಿಚಾರಗಳಲ್ಲಿ ನಾವು ಇವತ್ತು ದೇವರನ್ನ ಭಯವನ್ನ ನಾವು ಇವತ್ತು ಮಾಡಬೇಕು, ಕಲಿತುಕೊಳ್ಳಬೇಕು. ಅಪ್ಪ, ನನಗೆ ನಿನ್ನ ಭಯವನ್ನ ಕಲಿಸಿಕೊಡು ಸ್ವಾಮಿ. ಅನೇಕ ವಿಷಯಗಳಲ್ಲಿ ನಾನು ತಗ್ಗಿ ನಡೆದು ಹೋಗ್ತಾ ಇಲ್ಲ. ಕರ್ತನೆ, ನೀನು ಸಹಾಯವನ್ನ ಮಾಡು. ನಾನು ತಗ್ಗಿ ನಡೆದುಕೊಂಡು ಹೋಗೋದಕ್ಕೆ ಸಹಾಯವನ್ನ ಮಾಡು. ನಿನ್ನ ತ್ರಾಣವುಳ್ಳ ಹಸ್ತ ಕೆಳಗೆ ನಾನು ತಗ್ಗಿ ಇರ್ಬೇಕಪ್ಪ, ಸಹಾಯ ಮಾಡು ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ತಗ್ಗಿ ಹೋಗುವುದಕ್ಕೆ, ಒಂದು ತಗ್ಗಿಸಿಕೊಂಡು ಹೋಗುವಂತ ಜೀವಿತವನ್ನ ನಮ್ಮ ಜೀವಿತಗಳಲ್ಲಿ ಉಂಟು ಮಾಡುವವರಾಗಿದ್ದಾರೆ. ನಾವು ಯಾವಾಗ ಹೆಚ್ಚಿಸಲ್ಪಟ್ಟು ನಡಿತೇವೋ ಆಗ ನಾವು ತಗ್ಗಿಸಲ್ಪಡ್ತೇವೆ. ನಾವು ಯಾವಾಗ ತಗ್ಗಿಸಲ್ಪಟ್ಟವರಾಗಿ ನಡಿತೇವೋ ಆಗ ನಾವು ಹೆಚ್ಚಿಸಲ್ಪಟ್ಟವರಾಗಿ ನಡಿತೇವೆ. ಧನಮಾನ ಜೀವಗಳನ್ನ ಕರ್ತನು ಒಂದು ಫಲವಾಗಿ ಕೊಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳ ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ್ಪ, ನಿನ್ನ ಭಯವನ್ನ ಕಲಿತುಕೊಡು ಸ್ವಾಮಿ. ನಿನ್ನ ಭಯದಲ್ಲಿ ನಡೆದು ಹೋಗುವಂತೆ ಸಹಾಯ ಮಾಡು ಸ್ವಾಮಿ. ನಿನ್ನ ತ್ರಾಣವುಳ್ಳ ಹಸ್ತಗಳಿಗೆ ತಗ್ಗಿಸಿಕೊಂಡು ನಾವು ನಡೆದು ಹೋಗುವುದಕ್ಕೆ ಸಹಾಯವನ್ನ ಮಾಡು ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.